ಗಾಯ್ಸ್, ಒಂದು ವಿಚಿತ್ರವಾದ ಸತ್ಯ ಹೇಳ್ತೀನಿ ಕೇಳಿ. ನಿಮ್ಮ ಜೀವನದಲ್ಲಿ ಅವಕಾಶಗಳು ಯಾವಾಗಲೂ ಬರೋದಿಲ್ಲ ಅಂತ ಹೇಳೋದು ಸತ್ಯ ಅಲ್ಲ ಗಾಯ್ಸ್. ಯಾಕಂತ ಹೇಳಿದ್ರೆ ಕೆಲವೊಂದ್ಸಲ ನಿಮ್ಮ ಮುಂದೆ ಅವಕಾಶಗಳು ಬಂದಿರುತ್ತೆ, ಆದ್ರೆ ಅದನ್ನು ಸ್ವೀಕರಿಸುವ ಸಮಯದಲ್ಲಿ ನೀವೇ ಒಂದು ಹೆಜ್ಜೆನ ಹಿಂದೋಗ್ತೀರಿ. ಅದು ಯಾಕೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅವಕಾಶಗಳು ನಮಗೆ ಸಿಗದೇ ಇದ್ದಾಗ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತೇವೆ. ನಿಜವಾಗಿ ಒಂದು ಚಾನ್ಸ್ ನಮ್ಗೆ ಅಂದ್ರೆ ಅವಕಾಶ ನಮ್ಗೆ ಸಿಕ್ಕಿದಾಗ ನಾವೇನು ಮಾಡ್ತೇವೆ ಅಂದ್ರೆ ಅವಾಗ ಇದು ನನ್ನಿಂದ ಆಗತ್ತಾ, ಅಥವಾ ನಾನು ರೆಡಿ ಇದ್ದೀನ ಇದಕ್ಕೆ, ಅಥವಾ ಒಂದ್ ವೇಳೆ ಫೇಲ್ ಆಗಿಬಿಟ್ರೆ ಇದರಲ್ಲಿ ಅಂತ ಹೇಳ್ಕೊಂಡು ಈ ತರ ಹೇಳ್ಕೊಂಡೆ ಆ ಅವಕಾಶದಿಂದ ಹಿಂದೆ ಸರಿತೇವೆ. ಸೊ ಗಾಯ್ಸ್, ಈ ಅವಕಾಶ ಏನಿರುತ್ತೆ ಅದು ಕಳೆದುಕೊಳ್ಳೋದಕ್ಕಿಂತ ನಾವು ಭಯದಿಂದಾನೇ ಕಳೆದುಕೊಳ್ಳೋದೇ ಹೆಚ್ಚಾಗಿರುತ್ತೆ. ಒಮ್ಮೆ ಯೋಚಿಸಿ ನೋಡಿ, ನೀವು ಯಾರಾದ್ರೂ ನಿಮ್ಗೆ ನಿಮ್ಮ ಟ್ಯಾಲೆಂಟ್ ನೋಡಿ ಒಂದು ಕೆಲಸ ಕೊಟ್ರೆ ತಕ್ಷಣ ನಿಮ್ಮ ಮೈಂಡಿಗೆ ಏನು ಬರುತ್ತೆ, ಈ ಕೆಲಸನ ಹ್ಯಾಂಡಲ್ ಮಾಡಬಲ್ಲೆನಾ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಬರುತ್ತೆ. ಅಥವಾ ಯಾರಾದ್ರೂ ನಿಮ್ಗೆ ಒಂದು ಪಬ್ಲಿಕ್ ಅಲ್ಲಿ ಬಂದು ಮಾತಾಡಿ ಚಾನ್ಸ್ ಸಿಕ್ಕಿದಾಗ ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ರೆ ಅಂತ ಹೇಳಿ ಒಂದು ಭಯ ಇರುತ್ತೆ. ಅಥವಾ ಹೊಸ ಬಿಸ್ನೆಸ್ ಏನಾದ್ರೂ ಶುರು ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದಾಗ ನಿಮ್ಗೆ ಹಣ ಅಥವಾ ಇಲ್ಲಿ ದುಡ್ಡು ನಾನು ಕಳ್ಕೊಂಡ್ಬಿಟ್ರೆ ಅನ್ನುವಂತ ಒಂದು ಭಯ ಇರುತ್ತೆ. ಆದ್ರೆ ಗಾಯ್ಸ್, ಸಮಸ್ಯೆ ಇರೋದು ನಮ್ಗೆ ಅವಕಾಶದಲ್ಲಿ ಅಲ್ಲ. ನಮ್ಗೆ ಸಮಸ್ಯೆ ಮೇನ್ ಆಗಿ ಇರೋದು ಎಲ್ಲಿ ಅಂತ ಹೇಳಿದ್ರೆ, ನಮ್ಮನ್ನೇ ನಾವು ಯಾವಾಗ ನಂಬೋದಿಲ್ವೋ ಅಲ್ಲೇ ಸಮಸ್ಯೆ ಶುರು ಆಗುತ್ತೆ ಗಾಯ್ಸ್. ನಮ್ಮ ಮನಸ್ಸು ಹೇಗಂದ್ರೆ ಪರಿಚಿತವಾಗಿರುವಂತಹ ಜಾಗ ಇದ್ರೆ ಅದು ನಮ್ಗೆ ಸೇಫ್ ಅಂತ ಹೇಳಿ ಫೀಲ್ ಮಾಡಿಸುತ್ತೆ. ಅದಕ್ಕಾಗಿ ನೋಡಿ, ಕೆಲವೊಮ್ಮೆ ನಮ್ಗೆ ಕಷ್ಟ ಆಗಿದ್ರು ಕೂಡ ಹಳೆಯ ಜಾಗದಲ್ಲಿ ನಾವು ಇರ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಇದರಿಂದ ಒಂದು ಹೊಸ ಹೆಜ್ಜೆನ ಇಟ್ಟು ಮುಂದೆ ಹೋದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅನ್ಸರ್ಟನಿಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಕಂಫರ್ಟೇಬಲ್ ಇಲ್ಲದೆ ಇರೋ ತರ ಶುರು ಆಗುತ್ತೆ. ಸೊ ಒಂದು ನೆನಪಿಟ್ಕೊಳ್ಳಿ ಗಾಯ್ಸ್, ಈ ಕಂಫರ್ಟ್ ಝೋನ್ ಅನ್ನೋದು ನಿಮ್ಗೆ ಏನು ತೊಂದರೆ ಕೊಡಲ್ಲ, ಏನು ಆಗೋದಿಲ್ಲ. ಅದು ಆರಾಮಾಗಿರ್ತೀರಾ, ಬಿಂದಾಸ್ ಆಗಿರ್ತೀರಾ. ಆದ್ರೆ ಇಲ್ಲಿ ಒಂದ್ ತಿಳ್ಕೊಳ್ಬೇಕು ನೀವು, ನಿಮ್ಗೆ ಗ್ರೋತ್ ಆಗ್ಲಿಕ್ಕೆ ಅದನ್ನು ಬಿಡೋದಿಲ್ಲ. ಇನ್ನೊಂದು ದೊಡ್ಡ ಟ್ರ್ಯಾಪ್ ಏನಂತ ಹೇಳಿದ್ರೆ, ನಾನು ಸಂಪೂರ್ಣವಾಗಿ ರೆಡಿ ಆದ್ಮೇಲೆ ಶುರು ಮಾಡ್ತೀನಿ ಅಂತ ಹೇಳ್ಕೊಂಡು, ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿ, ಅಥವಾ ರೆಡಿ ಆದ್ಮೇಲೆ ನಾ ಪರ್ಫೆಕ್ಟ್ ಆದ್ಮೇಲೆ ಒಂದು ಕೆಲಸನ ನಾನು ಶುರು ಮಾಡ್ತೀನಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ನೀವು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳ್ತೀರಿ. ಆದ್ರೆ ಒಂದ್ ತಿಳ್ಕೊಳ್ಳಿ, ಈ ಕಾನ್ಫಿಡೆನ್ಸ್ ಅನ್ನೋದು ಫಸ್ಟ್ ಗೆ ಬರೋದಿಲ್ಲ ಗಾಯ್ಸ್. ನೀವು ಒಂದು ಆಕ್ಷನ್ ಅನ್ನು ತೆಗೆದುಕೊಂಡ ಮೇಲೆನೆ ಈ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ನೀವು ಫಸ್ಟ್ ಗೆ ಮಾತನಾಡಬೇಕಾದ್ರೆ ನಿಮ್ ಕೈ ನಡುಗಬಹುದು, ಫಸ್ಟ್ ಹಾಕಿದಂತಹ ವಿಡಿಯೋ ಕೂಡ ಪರ್ಫೆಕ್ಟ್ ಆಗದೆ ಇರಬಹುದು. ಆದ್ರೆ ನೀವು ಎರಡನೇ ಬಾರಿ ಮಾಡಬೇಕಾದ್ರೆ ಹಿಂದಿನಷ್ಟು ಹೆದರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಮೆದುಳಿಗೆ ಗೊತ್ತಾಗತ್ತೆ, ನಾನಿದು ಈ ಕೆಲಸನ ಮಾಡಬಲ್ಲೆ, ನನ್ನಿಂದ ಆಗತ್ತೆ ಇದು ಅಂತ ಹೇಳಿ ಒಂದು ಸಾಕ್ಷಿ ಇರುತ್ತೆ ನಿಮ್ಮ ಮೆದುಳಿಗೆ. ಮತ್ತು ಕೆಲವೊಮ್ಮೆ ನಮ್ಮನ್ನು ತಡೆಯೋದು ಈ ಫೇಲ್ಯೂರ್ಸ್ ಅಲ್ಲ ಗಾಯ್ಸ್, ಜನರ ಒಪಿನಿಯನ್. ಅವ್ರೇನು ಅಂದ್ಕೊಳ್ತಾರೇನೋ, ಇವ್ರೇನ್ ಹೇಳ್ತಾರೇನೋ ನಮ್ಗೆ, ಮತ್ತೆ ಫೇಲ್ಯೂರ್ ಆದ್ರೆ ಜನ ನಮ್ಮ ಮೇಲೆ ನಗ್ತಾರೆ ಅಂತ ಹೇಳಿ. ಆದ್ರೆ ಒಂದ್ ಗಮನಿಸಿದ್ದೀರಾ ಗಾಯ್ಸ್, ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡ್ರಿ ಅಥವಾ ಮಾಡದೇನೋ ಇರ್ರಿ, ಮಾಡಿದ್ರೆ ಅಥವಾ ನೀವು ಗೆದ್ರೆ ಒಂದ್ ರೀತಿಯಲ್ಲಿ ಮಾತಾಡ್ತಾರೆ, ಅಥವಾ ನೀವು ಮಾಡದೆ ಹಾಗೆ ಇದು ಸೋತ್ರು ಕೂಡ ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾರೆ. ಒಟ್ನಲ್ಲಿ ಜನರು ಮಾತಾಡೋದೇ. ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಫೋಕಸ್ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವು ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಮುಂದಿನ ಬಾರಿ ಒಂದು ಅವಕಾಶ ನಿಮ್ಮ ಮುಂದೆ ಬಂದಾಗ ನನ್ನಿಂದ ಆಗಲ್ಲ ಇದು ಅಂತ ಹೇಳಿ ಹಿಂದೆ ಸರಿಬೇಡಿ. ನಿಮ್ಮ ಮೇಲೆ ನೀವೇ ಒಂದು ಕ್ವಶನ್ ಅನ್ನ ಕೇಳ್ಕೊಳ್ಳಿ, ನಾನು ಇದು ನನಗೆ ಬೇಡ ಅಂತ ಹೇಳಿ ಹಿಂದೆ ಸರಿತಾ ಇದ್ದೀನಾ, ಅಥವಾ ನನಗೆ ಭಯದಿಂದ ನಾನು ಹಿಂದೆ ಸರಿತಾ ಇದ್ದೀನಾ ಅಂತ ಹೇಳಿ. ಆದ್ರೆ ಇದು ಎರಡು ಒಂದೇ ಅಲ್ಲ ಗಾಯ್ಸ್. ಸೊ ನಿಮ್ಗೆ ಆಸೆ ಇಲ್ದಿದ್ರೆ ಬಿಟ್ಟಾಕ್ಬಿಡಿ, ಅದು ಬೇರೆ ಪ್ರಶ್ನೆ. ಸೊ ನಿಮ್ಗೆ ಆಸೆನೂ ಇದೆ, ಮತ್ತೆ ನಿಮ್ಗೆ ಅವಕಾಶನೂ ಇದೆ, ನಿಮ್ಮಲ್ಲಿ ಸಾಮರ್ಥ್ಯನೂ ಇದೆ ಅಂತ ಹೇಳಿದ್ರೆ, ನೀವು ಭಯದಿಂದ ಮಾತ್ರ ಹಿಂದೆ ಸರಿಯುತ್ತಿದ್ದೀರಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಒಂದು ಸಣ್ಣ ಹೆಜ್ಜೆ ಆದ್ರೂ ಮುಂದೆ ಇಟ್ಟು ನೋಡಿ ಗಾಯ್ಸ್. ಯಾಕಂತ ಹೇಳಿದ್ರೆ ನಿಮ್ಮ ಜೀವನವನ್ನು ಬದಲಾಯಿಸುವಂತ ಅವಕಾಶ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಕಾಣಿಸ್ಕೊಳ್ಬೇಕಂತ ಇಲ್ಲ ಗಾಯ್ಸ್. ಅದು ಒಂದು ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು, ಅಥವಾ ಒಂದು ಅಪ್ಲಿಕೇಶನ್ ಮುಖಾಂತರನೂ ಆಗಿರ್ಬೋದು, ಅಥವಾ ಒಂದು ಎಸ್ ಅನ್ನುವ ಒಂದು ಸನ್ನೆಯಲ್ಲಿ ಆದ್ರೂ ಆಗಿರಬಹುದು. ಸೊ ಅಥವಾ ನೀವು ಒಂದು ಎಷ್ಟೋ ದಿನಗಳಿಂದ ನೀವು ಮುಂದೂಡುತ್ತಿದ್ದ ಒಂದು ಡಿಸಿಷನ್ ಕೂಡ ಆಗಿರಬಹುದು. ಇವತ್ತು ನೀವು ಯಾವ ಅವಕಾಶದಿಂದ ಹಿಂದೆ ಸರಿಯುತ್ತಿದ್ದೀರೋ ಅದೇ ಮುಂದೊಂದು ದಿನ ನಿಮ್ಗೆ ರಿಗ್ರೆಟ್ ಆಗಿ ಕಾಡಬಹುದು. ಸೊ ಹಾಗಾಗಿ ಗಾಯ್ಸ್, ಪರ್ಫೆಕ್ಟ್ ಟೈಮ್ ಬರ್ಲಿ ಅಂತ ಹೇಳಿ ಕಾಯಬೇಡಿ, ಭಯ ಹೋಗ್ಲಿ ಅಂತ ಹೇಳಿ ಕಾಯಬೇಡಿ, ಮುಂದೆ ನುಗ್ತಾ ಇರಿ ಒಟ್ನಲ್ಲಿ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಗೆಲ್ಲುವವರು ಭಯ ಪಡೆದವರು ಅಲ್ಲ ಗಾಯ್ಸ್. ಏನ್ ಹೇಳಿ, ಭಯ ಪಡೆದವರು ಅಲ್ಲ, ಭಯ ಇದ್ರೂ ಕೂಡ ಅವಕಾಶವನ್ನು ಕೈ ಬಿಡದೆ ಮುನ್ನುಗ್ಗೋರು. ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.